नमः पार्वती पते हर हर महादेव। दोनों मेरा नहीं है। भीगी भीगी सड़कों पे तेरा इंतजार करूं महादेव। जय भोलेनाथ। ನೀವೇನಾದರೂ ತುಂಗನಾಥ ಆ್ಯಂಡ್ ಚಂದ್ರಶಿಲಾ ಟ್ರೆಕ್ ಮಾಡಬೇಕು ಅಂದರೆ ಮೊದಲು ಚೋಪ್ಟಾ ವ್ಯಾಲಿಗೆ ಬರಬೇಕು. ಚೋಪ್ಟಾ ವ್ಯಾಲಿಗೆ ಹೇಗೆ ಬರಬೇಕು ಅಂದರೆ ರಿಷಿಕೇಶ್ ಇಲ್ಲ ಹರಿದ್ವಾರದಿಂದ ಸೋನ್ಪ್ರಯಾಗ್ ಬಸ್ ಹತ್ತಬೇಕು. ಸೋನ್ಪ್ರಯಾಗ್ ಬಸ್ ಹತ್ತಿ ಅಲ್ಲಿಂದ ಕುಂಡು ಸ್ಟಾಪಿಗೆ ಇಳ್ಕೊಂಡು ಅಲ್ಲಿಂದ ಚೋಪ್ಟಾವರೆಗೂ ಲೋಕಲ್ ಗಾಡಿ ಇರುತ್ತೆ. ಇಲ್ಲ ನೀವು ಕೇದಾರ್ನಾಥ್ ಜೊತೆಗೆ ತುಂಗನಾಥ ಆ್ಯಂಡ್ ಚಂದ್ರಶಿಲಾ ಟ್ರೆಕ್ ಮಾಡ್ತೀರಾ ಅಂದರೆ ಗೌರಿಕುಂಡಿಂದ ಸೋನ್ಪ್ರಯಾಗ್ ಬಂದರೆ ಸೋನ್ಪ್ರಯಾಗಿಂದ ಚೋಪ್ಟಾ ವ್ಯಾಲಿಗೆ ಡೈರೆಕ್ಟ್ ಟ್ಯಾಕ್ಸಿ ಸಿಗುತ್ತೆ. ಆದರೆ ನನ್ನ ಬ್ಯಾಡ್ ಲಕ್ಕು 1 ಗಂಟೆ ವೇಟ್ ಮಾಡಿದ್ರು ಸೋನ್ಪ್ರಯಾಗಿಂದ ಡೈರೆಕ್ಟ್ ಚೋಪ್ಟಾವರೆಗೂ ಗಾಡಿ ಸಿಗಲಿಲ್ಲ. ಸೊ ನಾನು ಬೇರೆ ರೂಟ್ ಚೂಸ್ ಮಾಡಿದೆ. ಫೈನಲಿ ಚೋಪ್ಟಾಗ್ ರೀಚ್ ಆದೆ. ಬೆಳಗ್ಗೆ 12:30 ಬಿಟ್ಟಿದ್ದೆ ಗೌರಿಕುಂಡಿಂದ ಸೋನ್ಪ್ರಯಾಗಿಂದ ಗುಪ್ತ ಕಾಶಿಯಿಂದ ಉಕಿಮಠಿಂದ ಚೋಪ್ಟಾಗ್ ಬರೋಕ್ಕೆ ಇಷ್ಟೊತ್ತಾಗೋಯ್ತು. ಚೋಪ್ಟಾಲಿ ಜಾಸ್ತಿ ರೂಮ್ಸ್ ಇಲ್ಲ. ಸೊ ಇಲ್ಲಿ ಟೆಂಟ್ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ತೋರಿಸ್ತೀನಿ ಹೇಗಿದೆ ಟೆಂಟ್ ಅಂತ. ನೋಡಿ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಅದೇ ಟೆಂಟು. ನೋಡಕ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಐತೆ ವ್ಯೂ. ನೋಡೋಣ ಬನ್ನಿ ಒಳಗೆ ಹೇಗಿದೆ ಅಂತ. ನೋಡಿ ಹೇಗಿದೆ ಅಂತ. ಟೆಂಟಲ್ಲೂ ಎಲ್ಲ ರೀತಿ ಫೆಸಿಲಿಟಿ ಇದೆ. ಚಾರ್ಜರು ಮತ್ತು ವಾಶ್ರೂಮು ಎಲ್ಲ ಇದೆ. ನೋಡಿ ಫ್ರೆಂಡ್ಸ್, ನಾವಿವಾಗ ಚೋಪ್ಟಾಲ್ ಇದ್ದೀವಿ. ಇವತ್ತಿಂದ ಊಟ ತುಂಬ ಸ್ಪೆಷಲ್ ಇದೆ. ಯಾಕಂತಂದರೆ ಇವತ್ತು ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ನಾಳೆ ತುಂಗನಾಥ್ಗೆ ಹೋಗೋಕ್ಕೆ ಹೊಸ ಫ್ರೆಂಡ್ಸು. आप सबका इंट्रोड्यूस कर दो सब लोग. नाम बता दो भाई. मेरा नाम राहुल, मैं पंजाब से. आप जी? Hi, I'm Swati from Maharashtra. मेरा नाम स्नेहा, मैं भी महाराष्ट्र से हूँ. मेरा नाम प्रियंक, मैं हरियाणा से. Hello, I'm Pooja. I'm from Haryana. मेरा नाम शिवम है, मैं मिर्ज़ापुर बनारस से हूँ. ನಮ್ಮ ಕಡೆ ಊಟ ಅಂದರೆ ಉಪ್ಪಿನಕಾಯಿ ಇರಬೇಕು ಅಂತಾರೋ ಹಾಗೆ ಇಲ್ಲಿ ಊಟ ಅಂದರೆ ಆಲೂ ಫಿಕ್ಸು. ಏನೇ ಆರ್ಡರ್ ಮಾಡಿದ್ರು ಆಲೂ ಫಿಕ್ಸ್. 5 घंटे की नींद. ಸನ್ರೈಸ್ ನೋಡಬೇಕು ಅಂತ 3 ಗಂಟೆಗೆ ಎದ್ದಿದ್ದೀವಿ. ಸೊ 4 ಗಂಟೆ ಆಗಿದೆ. ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಏನು ಕಾಣಿಸ್ತಾ ಇಲ್ಲ ನೋಡಿ ಮುಂದೆ. ಇಲ್ಲಿ ನೋಡಿ, ಇನ್ನೂ ಟ್ರೆಕ್ ಸ್ಟಾರ್ಟ್ ಆಗಿಲ್ಲ. ಆಗಲೇ ಈ ಥರ ಇದೆ ರಸ್ತೆ. ಬನ್ನಿ ಮುಂದೆ ಏನೇನಿದೆ ಅಂತ ನೋಡೋಣ. ತುಂಗನಾಥ ಆ್ಯಂಡ್ ಚಂದ್ರಶಿಲಾ ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಇಲ್ಲಿಗೆ ಬರಲೇಬೇಕು. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಹರ ಹರ ಮಹಾದೇವ್, ಜೈ ಭೋಲೆನಾಥ್. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ 1 ಅವರ್ ಆಯಿತು. ಇನ್ನೂ ಯಾರೂ ಕಾಣಿಸ್ತಾ ಇಲ್ಲ. ಇನ್ ಕೇಸ್ ಇವ್ರೇನಾದ್ರು ಸಿಕ್ಕಿರಲಿಲ್ಲ ಅಂತಿದ್ರೆ ಒಬ್ಬನೇ ಇರ್ತಿದ್ದೆ. ಇವರೇನೋ ಸಿಕ್ಕಿದ್ದಾರೆ, ಇವ್ರ ಜೊತೆ ಹೋಗ್ತಾ ಇದ್ದೀನಿ. ನೋಡಿ ಮುಂದೆ ಯಾರೂ ಇಲ್ಲ. ಇವ್ರೇನಾದರೂ ಸಿಕ್ಕಿರಲಿಲ್ಲ ಅಂದರೆ ನಾನು ಒಬ್ಬನೇ ಆಗಿದ್ದಿದ್ರೆ ಇಷ್ಟು ಬೇಗ ಬರ್ತಿರ್ಲಿಲ್ಲ. ಅದು ಬೇರೆ ಮಾತು. ತುಂಗನಾಥ್ ಟ್ರೆಕ್ಕಿಂಗ್ ಡಿಸ್ಟೆನ್ಸ್ ಬಂದ್ಬಿಟ್ಟು 3.5 ಕಿಲೋಮೀಟರ್ ಇದೆ. ಅಲ್ಲಿಂದ ಚಂದ್ರಶಿಲಾ ಬಂದ್ಬಿಟ್ಟು 1 to 1.5 ಕಿಲೋಮೀಟರ್ ಇದೆ. ಕ್ಲಾರಿಟಿಯಾಗಿ ಗೊತ್ತಿಲ್ಲ, ನೋಡೋಣ ಬನ್ನಿ. हेलो गाइस, चलो तुंगनाथ. व्यूज एंजॉय कीजिए. हर हर महादेव. हर हर महादेव. ನೋಡಿ ಮೊದಲನೇ ಟರ್ನಿಂಗ್ ಪಾಯಿಂಟು. ಇಲ್ಲಿಂದ ಮತ್ತಷ್ಟು ಹೈಟ್ ಆಗುತ್ತೆ. ನೋಡಿ ಇಲ್ಲಿ ತನಕ ಸ್ವಲ್ಪ ಸ್ಮೂತ್ ಇತ್ತು. ಇಲ್ಲಿಂದ ಇನ್ನಷ್ಟು ಟಫ್ ಆಗುತ್ತೆ ರಸ್ತೆ. ಬನ್ನಿ ನೋಡೋಣ ಹೇಗಿದೆ. ಹಾರ್ರೆ ಹಾ, ಇವಾಗ ಸ್ವಲ್ಪ ವ್ಯೂ ಕಾಣಿಸ್ತಾ ಇದೆ ನೋಡಿ. ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ವ್ಯೂ ನೋಡಿ.
ನನಗಂತೂ ವ್ಯೂ ನೋಡಿ ಸೇಮ್ ಮೂವಿ ಫೀಲಿಂಗ್ ಬಂತು. ಮೂವಿಲ್ ನೋಡೋ ಥರನೇ ಇದೆ ಸೇಮ್, ಏನು ಡಿಫ್ರೆಂಟ್ ಇಲ್ಲ, ಯಾವ ಮೂವಿಗೂ ಕಮ್ಮಿ ಇಲ್ಲ ನೋಡಿ. ಮೊಬೈಲಲ್ಲೇ ಈ ಥರ ಕಾಣಿಸ್ತಾ ಇದೆ ಅಂದರೆ ರಿಯಲ್ ಆಗಿ ನೋಡಿದ್ರೆ ಹೆಂಗೆ ಇರಬಾರ್ದು. ಜಸ್ಟ್ ಇಮ್ಯಾಜಿನ್ ಮಾಡಿ. ಇದು ಮೊದಲನೇ ವ್ಯೂ ಸಿಕ್ಕಿದೆ ನಮಗೆ, ಇನ್ನು ಮುಂದೆ ಏನೇನಿದೆ ನೋಡೋಣ ಬನ್ನಿ. ಪಾಡೋಕ್ಕೆ ಚಾಯ್ ನೋಡಿ, ವಿಡಿಯೋ ಮಾಡ್ತಾ ಹಿಂದೆ ಬಿದ್ದಿದ್ದೆ, ನನಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಎಲ್ರು. ನನ್ಗೆ ಇವ್ರು ಎಲ್ರು ಹೇಗ್ ಟ್ರೀಟ್ ಮಾಡ್ತಾ ಇದಾರೆ ಅಂದ್ರೆ ಮೊದ್ಲಿಂದಾನೇ ಫ್ರೆಂಡ್ಸ್ ಇದ್ದಿರೋ ತರ ಟ್ರೀಟ್ ಮಾಡ್ತಾ ಇದಾರೆ ನೋಡಿ. ನೋಡಿ ಇಲ್ಲೊಂದು ಶಿವಲಿಂಗ ಮತ್ತೆ ಶಿವನ್ ಫ್ಲಾಗ್ ಇದೆ. ಇಲ್ಲಿ ಏನಾದ್ರೂ ಬೇಡ್ಕೊಂಡು ಒಂದ್ರ ಮೇಲೆ ಒಂದು 5 ಕಲ್ಲು ನಿಲ್ಲಿಸ್ತಾರೆ ನೋಡಿ, ಇಲ್ಲಿ ನಿಲ್ಸಿದ್ದಾರೆ. ಇಲ್ಲಿ ಗಣೇಶನ ವಿಗ್ರಹ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ ಗಣೇಶನ ವಿಗ್ರಹ. ಈ ಟೆಂಪಲ್ ಹಿಂದ್ಗಡೆ ಶಿವನ್ ಮುಖ ತರ ಒಂದ್ ಗುಡ್ಡ ಕಾಣಿಸ್ತಿತ್ತು, ಆದ್ರೆ ಈಗ ಫಾಗ್ ಜಾಸ್ತಿ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ ಇದೆ, ನೋಡಿ ಇದೆ ಅದು ಬೆಟ್ಟ. ನೋಡಿ ಇಲ್ಲೂ ಕುದುರೆ ಸವಾರಿ ಇದೆ. ಇಲ್ಲಿ ಬಂದ್ಬಿಟ್ಟು 1300 ಅಪ್ ಅಂಡ್ ಡೌನ್ ಸೇರಿ. ಇಲ್ಲಿ ನೋಡಿ ಎಚ್ಚರಿಕೆ ಬೋರ್ಡು. ಏನಪ್ಪಾ ಎಚ್ಚರಿಕೆ ಅಂದ್ರೆ ಶಾರ್ಟ್ ಕಟ್ ಅಂತ ಹುಲ್ಲಲ್ಲಿ ಏನಾದ್ರು ಹೋದ್ರೆ ಫೈನ್ ಇದೆ. 500 ಇಂದ 25,000 ವರೆಗೂ ಫೈನ್ ಇದೆ. ಫೈನ್ ಯಾಕಪ್ಪ ಅಂದ್ರೆ ಆ ಹುಲ್ಲಲ್ಲಿ ಕುದುರೆ ಮೇಯಿಸ್ತಾರಂತೆ, ಅದಕ್ಕಾಗಿ ಫೈನ್ ಇಟ್ಟವ್ರೆ. ವಾಹ್, ತುಂಗನಾಥ್ ಮಾರ್ಕೆಟ್ ಹೇಗಿದಾವ ನೋಡಿ. ಫೈನಲಿ ತುಂಗನಾಥ್ ಟೆಂಪಲ್ ಬಂದು ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್. ಇಲ್ಲಿ ನೋಡಿ ತುಂಗನಾಥ್ ಮಹಾದೇವ್ ಟೆಂಪಲ್ ಹೇಗಿದೆ ಅಂತ, ಸೇಮ್ ಕೇದಾರ್ನಾಥ್ ತರನೇ ಇದೆ, ಬನ್ನಿ ತೋರಿಸ್ತೀನಿ. ನೋಡಿ ಟೆಂಪಲ್ ಇದು ಬಂದ್ಬಿಟ್ಟು ಪಂಚಕೇದಾರಲ್ಲಿ 3ನೇ ಕೇದಾರು, 2ನೇದ್ ಬಂದ್ಬಿಟ್ಟು ಮದ್ಮಹೇಶ್ವರ್ ಅಂತ. ನಾನ್ ದೇವಸ್ಥಾನದೊಳಗೆ ಹೋಗಿ ಬರೋಷ್ಟ್ರಲ್ಲಿ ನನ್ಗೊಂದ್ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ರು. ಏನಪ್ಪಾ ಅಂದ್ರೆ ನನ್ ಮೊಬೈಲ್ ಕಿತ್ಕೊಂಡಿದ್ರು ನೋಡಿ. ಸರ್ ಮೊಬೈಲ್ ಇಸ್ಕೊಂಡ್ ಬರೋದೇ ಒಂದ್ ಕೆಲ್ಸ ಆಗೋಗಿತ್ತು, ಹೇಗೋ ಮಾಡಿ ಇಸ್ಕೊಂಡ್ ಬಂದೆ. ಯಾಕಂದ್ರೆ ದೇವಸ್ಥಾನದ ಮುಂದ್ಗಡೆ ವಿಡಿಯೋ ಮಾಡಂಗಿಲ್ಲ ಮತ್ತೆ ಒಳಗಡೆನೂ ಮಾಡಂಗಿಲ್ಲ, ಅದಕ್ಕಾಗಿ ಕಿತ್ಕೊಂಡಿದ್ರು. ನೀವು ನೋಡ್ತಿರ್ಬಹುದು ಹಿಂದ್ಗಡೆ ಟೆಂಪಲ್. ಇಲ್ಲಿರೋ ಟೆಂಪಲ್ ಬಂದ್ಬಿಟ್ಟು ಸ್ಟೋನ್ ಆರ್ಕಿಟೆಕ್ಚರ್ ಅಲ್ಲಿ ಕಟ್ಟಿದ್ದಾರೆ. ಅದಕ್ಕೆ ಏನಪ್ಪ ಅಡ್ವಾಂಟೇಜ್ ಅಂದ್ರೆ ಎಷ್ಟೇ ಮಳೆ ಬಂದ್ರು, ಎಷ್ಟೇ ಫಾಗ್ ಬಂದ್ರು, ಮತ್ತೆ ಎಷ್ಟೇ ಚಳಿ ಏನೇ ಆದ್ರೂ ಆ ಟೆಂಪಲ್ಗೆ ಏನು ಹಾನಿ ಆಗಲ್ಲ. ತುಂಗನಾಥ್ ಒಂದು ಜಸ್ಟ್ ನಾರ್ಮಲ್ ಟೆಂಪಲ್ ಅಲ್ಲ, ಇದು ಬಂದ್ಬಿಟ್ಟು ವರ್ಲ್ಡ್ ಹೈಯೆಸ್ಟ್ ಶಿವ್ ಟೆಂಪಲ್. ಪಂಚಕೇದಾರ ಹಿಸ್ಟ್ರಿ ಪ್ರಕಾರ ಇಲ್ಲಿ ಶಿವನ ಬಾಹು ಪ್ರಕಟವಾಗಿದೆ ಅಂತ ನಂಬಿಕೆ. ಸೊ ಇಲ್ಲಿ ಶಿವನ ಬಾಹುವನ್ನ ಪೂಜಿಸ್ತಾರೆ. ವಿಂಟರ್ ಸೀಸನ್ ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗುತ್ತೆ, ಆಮೇಲೆ ಮಕ್ಕುಮಠ್ ಅಂತ ವಿಲೇಜ್ ಇದೆ ಇಲ್ಲಿ ನಿಯರೆಸ್ಟ್, ಅಲ್ಲಿ ಶಿಫ್ಟ್ ಮಾಡ್ತಾರೆ. ದೀಪಾವಳಿ ಕ್ಲೋಸ್ ಮಾಡಿಬಿಟ್ಟು, ದೀಪಾವಳಿ ಪೂಜೆ ಮಾಡಿಬಿಟ್ಟು ಕ್ಲೋಸ್ ಮಾಡಿ, ಆಮೇಲೆ ಹೋಳಿ ಹುಣ್ಣಿಮೆಗೆ ಓಪನ್ ಮಾಡ್ತಾರೆ ಈ ದೇವಸ್ಥಾನ. ಇಲ್ಲಿಂದ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ವರ್ಷ ಪೂರ್ತಿ ಟ್ರೆಕ್ಕಿಂಗ್ ಮಾಡ್ಬೋದು, ಆದ್ರೆ ಟೆಂಪಲ್ ಮಾತ್ರ ಕ್ಲೋಸ್ ಆಗುತ್ತೆ. ಚಂದ್ರಶೀಲಾಗೆಲ್ಲ ಹೋಗ್ಬೋದು. ಪಂಚಕೇದಾರಲ್ಲಿ 2ನೇ ಕೇದಾರ್ ಆಗಿದೆ, ಇನ್ನೂ 3 ಇದೆ. ಸೊ ಇವಾಗ ತುಂಗನಾಥ್ ರೀಚ್ ಆಗಿದ್ದೀನಿ. ಇವಾಗ ಇಲ್ಲಿಂದ ಚಂದ್ರಶೀಲಾಗೆ ಹೋಗ್ಬೇಕು, ನೋಡೋಣ ಹೇಗಿರುತ್ತೆ ವ್ಯೂ ಅಂತ. ನೀವೇನಾದ್ರೂ ತುಂಗನಾಥ್ ಬಂದ್ರೆ ನೇಚರ್, ಹಿಸ್ಟ್ರಿ ಮತ್ತೆ ಸ್ಪಿರಿಚುಯಾಲಿಟಿ ಎಲ್ಲವೂ ಒಟ್ಟಿಗೆ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ತುಂಗನಾಥ್ ಟೆಂಪಲ್ ಬಂದ್ಬಿಟ್ಟು ಪಂಚಕೇದಾರಲ್ಲಿ ಹೈಯೆಸ್ಟ್ ಆಲ್ಟಿಟ್ಯೂಡ್ ಇರುವ ಟೆಂಪಲ್. ನೀವು ನೋಡ್ತಿರ್ಬೋದು ಹಿಂದೆ. ಸಮುದ್ರ ಮಟ್ಟದಿಂದ 12,073 ಫೀಟ್ ಮೇಲೆ ಇದೆ ಈ ದೇವಸ್ಥಾನ. ತುಂಗನಾಥ್ ದೇವರ ದರ್ಶನ ಆಯ್ತು, ಆದ್ರೆ ಇಲ್ಲಿಗೆ ಮುಗ್ದಿಲ್ಲ ಇದು ಟ್ರೆಕ್.
ಇಲ್ಲಿಂದ ನಿಜವಾದ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿಂದ ಚಂದ್ರಶೀಲ ಬಂದ್ಬಿಟ್ಟು 1.5 ಕಿಲೋಮೀಟರ್. ಚಂದ್ರಶೀಲ ಟ್ರೆಕ್ಕಿಂಗ್ ಸ್ವಲ್ಪ ಟಫ್ ಇದೆ ಅಂತೆ, ಆದ್ರೆ ಅಲ್ಲಿ ಮೇಲ್ ಹೋದ್ಮೇಲೆ 360 ಡಿಗ್ರಿ ವ್ಯೂ ಪಾಯಿಂಟ್ ಇದೆ, ಫುಲ್ ಮಸ್ತ್ ಆಗಿರುತ್ತೆ. ಬನ್ನಿ ನೋಡೋಣ. ನೋಡಿ, ಚಂದ್ರಶೀಲೆಗೆ ಇನ್ನೂ 1 ಕಿಲೋಮೀಟರ್ ಇದೆ. ನೋಡಿ, ಈ ತುಂಗನಾಥ್ ಟ್ರೆಕ್ಕಿಂಗ್ ತರ ಇಲ್ಲ, ಸ್ವಲ್ಪ ಅನ್ಸೇಫ್ ಇದೆ. ಟ್ರೆಕ್ಕಿಂಗ್ ಸ್ವಲ್ಪ ಡಿಫಿಕಲ್ಟ್ ಇದೆ ಇದು. ತುಂಗನಾಥ್ ಬಂದ್ಮೇಲೆ ಚಂದ್ರಶೀಲ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನೋಡಿ ಹೇಗಿದೆ ಇಲ್ಲಿ. ನೋಡಿ, ಏನು ಕಾಣಿಸ್ತಲ್ಲ, ಬರೀ ಫಾಗಿಂದ ತುಂಬಿಕೊಂಡಿದೆ, ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಇದು ಇಟ್ಟಿರೋನು ಯಾರೋ ಕಾಂಪಿಟೇಷನ್ ಹಾಕಿರ್ಬೇಕು ಅನ್ಸುತ್ತೆ ಯಾರ ಜೊತೆನಾದ್ರು. ಇಲ್ಲಿ ನೋಡಿ, 5 ಇಟ್ಟಿರೋದು ನೋಡಿದ್ದೀನಿ, 11 ಇಟ್ಟಿರೋದು ನೋಡಿದ್ದೀನಿ. ಟ್ರೆಕ್ಕಿಂಗ್ ಎಂಡಿಂಗ್ ಪಾಯಿಂಟ್ ಅಲ್ಲಿ ಇದೀವಿ. ನೋಡಿ, ಇದು ದಾಟಿದ್ರೆ ಚಂದ್ರಶೀಲ ಬರುತ್ತೆ. कैसा लगा भाई? बहुत अच्छा। क्या धूप आया? हाँ, आके चला भी गया, हम लेट हो गए। ಫೈನಲಿ ರೀಚ್ ಆದ್ವಿ. ನೋಡಿ, ಅಲ್ಲಿ ಮುಂದೆ ಕಾಣಿಸ್ತೈತಲ್ಲ, ಅದೇ ಚಂದ್ರಶೀಲ. ಆದ್ರೆ ನಮ್ ಬ್ಯಾಡ್ ಲಾಕು, ಫುಲ್ ಫಾಗ್ ಇದೆ, ವ್ಯೂ ಏನು ಕಾಣಿಸ್ತಾ ಇಲ್ಲ. ಇಲ್ಲಿನ ಜನಗಳು ನಂಬ್ತಾರೆ, ಶ್ರೀರಾಮಚಂದ್ರನು ರಾವಣನ ವಧೆ ಮಾಡಿದ್ಮೇಲೆ ಇಲ್ಲಿ ಬಂದು ತಪಸ್ಸೆ ಮಾಡಿದ್ರಂತೆ. ಏನೂ ಕಾಣಿಸ್ತಾ ಇಲ್ಲ. ಸ್ವಲ್ಪ ಬಿಸಿಲೇನಾದ್ರೂ ಇದ್ದಿದ್ರೆ 360 ಡಿಗ್ರಿ ಫಾಗ್ ಕಾಣಿಸ್ತಾ ಇತ್ತು. ಆದ್ರೂ ನೋಡ್ಬಿಡಿ. ಇಲ್ಲೊಂದು ದೇವಸ್ಥಾನ ಇದೆ, ಯಾವ್ದು ಅಂತ ನೋಡೋಣ ಬನ್ನಿ. ನೋಡ್ರಿ, ಮಮ್ಮಿ ಇಲ್ಲಿ ಬಂದು ತಪಸ್ಸಿ ಕೂತನು. ನೀವು ಬಿ ಬರ್ರಿ ನೋಡ್ರಿ. ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್. ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಆದ್ರೆ ನಮ್ ಬ್ಯಾಡ್ ಲಕ್ ಫುಲ್ ಫಾಗ್ ಇದೆ, ಸೊ ಅದಕ್ಕೆ ಏನು ಕಾಣಿಸ್ತಾ ಇಲ್ಲ. ನೋಡಿ, ಬೇಜಾರಾಗಿ ಹೋಗ್ತಾ ಇದೀನಿ ನೋಡಿ. बिगी बिगी सड़कों पे मैं तेरा इंतजार करूं, होले होले दिल के सुनी को तेरे. ನೋಡಿ, ಫೈನಲಿ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯ್ತು. ಚಂದ್ರಶೀಲ ಮತ್ತೆ ತುಂಗನಾಥ್ 2. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಮದ್ಮಹೇಶ್ವರ ಹೋಗ್ತೀನಿ. ಸೊ ನಿಮ್ಗೇನಾದ್ರೂ ಮದ್ಮಹೇಶ್ವರದ ಬಗ್ಗೆ ಡೀಟೇಲ್ಸು ಮತ್ತೆ ಅದು ಹೇಗಿರುತ್ತೆ ಮತ್ತೆ ಲೊಕೇಶನ್ ಹೆಂಗೆ ಇವೆಲ್ಲ ತಿಳ್ಕೊಬೇಕು ಅಂದ್ರೆ ಈ ನನ್ನ ರಣಹಳ್ಳಿ ಯಾತ್ರೆಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಬಟನ್ ಒತ್ತಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಫೈನಲಿ ನಮ್ಮ ಈ ಟ್ರಿಪ್ ನ ಕಂಪ್ಲೀಟ್ ಆಯ್ತು ಟ್ರೆಕ್.
ಚಂದ್ರಶೀಲ ಮತ್ತು ತುಂಗನಾಥ್. ನಮ್ದು ಈ ಫ್ರೆಂಡ್ಸ್ ಲಾಸ್ಟ್ ಇವತ್ತು ಇವರು ಇಲ್ಲಿಂದ ರಿಷಿಕೇಶ್ ಹೋಗ್ತಾರೆ. ನಾನು ನಾಳೆ ಬಂದುಬಿಟ್ಟು ಮತ್ತೆ ಮೈಸೂರು ಹೋಗ್ತೀನಿ. ದಯವಿಟ್ಟು ನಿಮ್ಗೆ ಏನಾದ್ರು ಈ ಬ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. Bye bye guys. ಜೈ ಭೋಲೆನಾಥ್.